ಇನ್ನು ಹಿಂದೂ ಕಾರ್ಯಕರ್ತನ ಬಂಧನದ ವೇಳೆ ನೂಕಾಟ ತಳ್ಳಾಟ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಭೇಟಿ ನೀಡಿದ್ದಾರೆ. ಉದ್ರಿಕ್ತರನ್ನ ಸಮಾಧಾನಪಡಿಸಿದ್ದಾರೆ ವೀರಣ್ಣ ಚರಂತಿಮಠ್. ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನದ ವೇಳೆ ಇದೀಗ ನೂಕಾಟ ತಳ್ಳಾಟ ನಡೆದಿರತಕ್ಕಂಥದ್ದು. ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗುಂಪಿನಲ್ಲಿ ಇರ್ತಕ್ಕಂತಹ ಸಮಾಧಾನ ಪಡಿಸತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಚರಂತಿಮಠ್. ಏನಾರ ಯಾರ ಬಗ್ಗೆ ಸಂಶಯ ಇದ್ರೆ ಹೇಳ್ರಿ, ನನಗೆ ಹೇಳ್ರಿ, ಅವ್ರು ಕರ್ಕೊಂಡ್ ಬಂದು ನಾವು ಭೇಟಿ ಮಾಡಿಸ್ತೀನಿ ನಿಮ್ಗೆ. ಏನು ನೀವು ಈ ವಿನಂತಿ ಮಾಡ್ತೀನಿ. ನಾಳೆ 4 ದಿನ 1ನೇ ತಾರೀಕಿಗೆ ಹಿಂದೂ ಸಮಾಜ ಉತ್ಸವ 1ನೇ ತಾರೀಕಿಗೆ 4 ದಿನ ಹೋಳಿ ಹುಣ್ಣಿಮೆ ಹಬ್ಬ ನಮಗೆ ಅರ್ಥ ಮಾಡ್ಕೊಂಡು ಅವ್ರವ್ರ ಕುಟುಂಬದವ್ರು ಅವ್ರವ್ರ ಮನ್ಯಾಗ ಶಾಂತ ರೀತಿಯಿಂದ ಬದುಕು ಬಾಳೆ ಮಾಡ್ಕೊಂಡು ಇರಲಿ ಅವರಲ್ಲಿ. ಏನು ನಿಮ್ಗೆ ಏನಾರ ಯಾರ ಬಗ್ಗೆ ಸಂಶಯ ಇದ್ರೆ ಹೇಳ್ರಿ, ನನಗೆ ಹೇಳ್ರಿ, ಅವ್ರು ಕರ್ಕೊಂಡ್ ಬಂದು ನಾವು ಭೇಟಿ ಮಾಡಿಸ್ತೀನಿ. ಏನು ನೀವು ಈ ಅಂಜಿ ಹುಚ್ಚು ಹೋಗ್ಕೊಂಡ್ಬಿಟ್ರಿ, ಹುಚ್ಚು ಹೋಗ್ಕೊಂಡ್ಬಿಡು. ಜವಾಬ್ದಾರಿ ನಮ್ಮದು. ಯಾರು ಏನದು ಗಲಾಟೆ ಮಾಡುವಂಥದ್ದಾಗಲಿ ಒದರಾಡೋದಾಗಲಿ TV ಅವ್ರು ಬರ್ತಾರೆ, ಅವ್ರಿಗೆ ಹೇಳಿಕೆ ನಾನು ಮುಂಜಾನೆ ಮತ್ತೆ ಬರ್ತೀನಿ, ಇಲ್ಲಿ ಅವ್ರ ಸಾಹೇಬ್ರನ್ನು ಕರ್ಕೊಂಡು ಬರ್ತೀನಿ. ನಿಮ್ಮನ್ನು ಯಾರನ್ನಾರ ಅರೆಸ್ಟ್ ಮಾಡಿದ್ರೆ ನಾನು ಫೋನ್ ಮಾಡ್ತೀನಿ. ಯಾವನಾರು ಒಬ್ಬರು ನೀವು ಪೊಲೀಸ್ ಸ್ಟೇಷನಿಗೆ ಬಾ, ಹಿಂಗೆ ನೀವು ವಿನಂತಿ ಮಾಡ್ತೀನಿ. ನಾಳೆ 4 ದಿನ 1ನೇ ತಾರೀಕಿಗೆ ಹಿಂದೂ ಸಮಾಜ ಉತ್ಸವ 1ನೇ ತಾರೀಕಿಗೆ 4 ದಿನ ಹೋಳಿ ಹುಣ್ಣಿಮೆ ಹಬ್ಬ ನಮಗೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಬಾಗಲಕೋಟೆಯ ಒಂದು ಕಿಲ್ಲಾವಣಿಯಲ್ಲಿ ನಡೆದಿರತಕ್ಕಂತಹ ಶಿವಾಜಿ ಮೆರವಣಿಗೆ. ಆ ಸಂದರ್ಭದಲ್ಲಿ ಯಾವಾಗ ಇದು ಶಿವಾಜಿ ಮೆರವಣಿಗೆ ಮೇಲೆ ಚಪ್ಪಲಿ ಏಟು ಹಾಗೂ ಕಲ್ಲು ತೂರಿ ಬಂತು, ಇನ್ನು ಎಸೆದಿರತಕ್ಕಂತಹ ಕಲ್ಲಿನಿಂದ ಸ್ಥಳೀಯರು ಹಾಗೂ ಕಾರ್ಯಕರ್ತರು ಹಾಗೂ ಪೊಲೀಸರು ಕೂಡ ಗಂಭೀರವಾಗಿ ಗಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಘಟನೆಗೆ ಕಾರಣವಾಗಿದ್ದಾರೆ ಅವರನ್ನ ಹೆಡೆಮೂರಿ ಕಟ್ಟುವಲ್ಲಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಿದ್ದು ದುತ್ತರಗಾವಿ, ಸದ್ಯದ ಮಟ್ಟಿಗೆ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಭೇಟಿ ನೀಡಿದ್ದಾರೆ. ಸಮಾಧಾನ ಪಡಿಸತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಬಂಧನ ಮಾಡಬಾರ್ದಂತಕ್ಕಂಥ ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನೆಲ್ಲ ಸಿಗ್ತಾ ಇದೆ ಸಿದ್ದು ದುತ್ತರಗಾವಿ. ಪ್ರವೀಣ್, ಏನು 19ನೇ ತಾರೀಕಿಗೆ ಏನು ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಾಕಷ್ಟು ದಿನಕ್ಕೊಂದು ತಿರುವು ಪಡೆಯುವಂತ ಒಂದು ಬೆಳವಣಿಗೆಗಳಾಗ್ತಾ ಇದೆ ನಗರದಲ್ಲಿ. ಯಾಕಂತಂದ್ರೆ ಇವತ್ತಿನ ದಿನ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಕೂಡ ಸಾಕಷ್ಟು ಸಭೆಗಳನ್ನ ಮಾಡೋದ್ರ ಜೊತೆಗೇನೆ ಆ ಮಸೀದಿಯಲ್ಲಿದ್ದಂತ ಏನು ಕಮಿಟಿಯವ್ರನ್ನ ಬಂಧಿಸಬೇಕು ಅನ್ನುವಂತ ಒಂದು ಬೇಡಿಕೆ ನೀಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ದಿನಕ್ಕೊಬ್ಬ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವಲ್ಲೇನೆ ಬ್ಯುಸಿ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ಸಂಜೆ ವೇಳೆಗೆ ಒಂದು ಘಟನೆ ನಡೀತು. ಕಿಲ್ಲಾವೋಣಿಯಲ್ಲಿರ್ತಕ್ಕಂಥ ಏನು ಮಸೀದಿಯ ಮಸೀದಿ ಹಿಂದ್ಗಡೆನೆ ಒಂದು ಏನು ಅಲ್ಲಿರ್ತಕ್ಕಂಥ ಒಂದು ಅಂಬಿಗರ ಅನ್ನುವಂಥ ಓಣಿ ಇದೆ. ಆ ಅಂಬಿಗರ ಓಣಿಯಲ್ಲಿದ್ದಂಥ ಅನಿಲ್ ಅನ್ನುವಂಥ ಒಬ್ಬ ಏನು ವ್ಯಕ್ತಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಿಕ್ಕೆ ಹೋಗ್ತಾರೆ ಪೊಲೀಸರು. ಹೋಗ್ಬೇಕಾದ್ರೆ ರಾಜಾರೋಷವಾಗಿ ಒಂದು ಪ್ರೈವೇಟ್ ಕಾರನ್ನ ತಗೊಂಡು ಹೋಗ್ತಾರೆ, ಯಾವುದೇ ಒಂದು ಪೊಲೀಸ್ ಜೀಪನ್ನ ತಗೊಂಡೋಗಿರಂಗಿಲ್ಲ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಮನೆಯಲ್ಲಿ ತುಂಬಿದ ಮನೆ ಇರುತ್ತೆ, ಅಲ್ಲಿ ಹೆಣ್ಮಕ್ಳು, ಅಜ್ಜಿ ಮತ್ತು ಮಕ್ಕಳು ಕೂಡ ಇರ್ತಾರೆ. ಅವ್ರನ್ನ ಯಾರನ್ನೂ ಕೂಡ ಗಮನಿಸದೇನೆ ನೇರವಾಗಿ ಒಳ ಹೋಗಿ ಆ ಮುತ್ತು ಅನ್ನುವಂತ ಹಿಂದೂ ಕಾರ್ಯಕರ್ತರನ್ನು ಹಿಡಿಲಿಕ್ಕೆ ಮುಂದಾಗ್ತಾರೆ. ಹಿಡ್ಕೊಂಡು ಅವನು ಹೊರಗಡೆ ತರಬೇಕಾದ್ರೆ ಸಾಕಷ್ಟು ಮಹಿಳೆಯರು ಕೂಡ ಅವರಿಗೆ ಅಡ್ಡಲಾಗಿ ನಿಂತು ಈ ಪ್ರಶ್ನೆಗಳನ್ನ ಮಾಡ್ತಾರೆ. ಆದ್ರೆ ಪೊಲೀಸರು ಅದನ್ನ ಯಾವುದನ್ನು ಕೇರ್ ಮಾಡಲಾರ್ದೇನೆ ಅವರನ್ನ ನೂಗುತ್ತಾ ದುಗ್ಗುತ್ತಾ ಮತ್ತು ಮೈ ಮೇಲೆ ಇರತಕ್ಕಂಥ ಬಟ್ಟೆಗಳನ್ನ ಹಿಡಿದು ಎಳೆದಾಡುವಂತ ಒಂದು ಸನ್ನಿವೇಶ ಆಗಿದ್ದು ಬಹಳಷ್ಟು ಹಿಂದೂ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಒಳ ಮಾಡಿದೆ. ಈಗಾಗಲೇ ಸಾಕಷ್ಟು ಜನರು ಸೇರಿ ಅಲ್ಲಿ ಏನು ಒಂದು ಪ್ರತಿಭಟನೆಗೂ ಕೂಡ ಹೇಳಿದ್ರು. ಸ್ಥಳಕ್ಕೆ ಪೊಲೀಸರು ಬರಬೇಕು, ಪೊಲೀಸರು ಬಂದು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರು ಕ್ಷಮೆ ಕೇಳಬೇಕನ್ನುವಂತ ಬೇಡಿಕೆಯನ್ನು ಇಡ್ತಾ ಇದ್ರು. ಅಷ್ಟರಲ್ಲೇನೆ ಏನು ಮಾಜಿ ಶಾಸಕರಾದಂತ ವೀರಣ್ಣ ಚರಂತಿಮಠರು ಸ್ಥಳಕ್ಕೆ ಧಾವಿಸಿ ಅಲ್ಲಿದ್ದಂತ ಜನರಿಗೆ ಒಂದು ಸಮಾಧಾನ ಹೇಳುವಂತ ಕೆಲಸಕ್ಕೆ ಮುಂದಾದ್ರು. ಜೊತೆಗೆ ಪೊಲೀಸರಿಗೆ ಫೋನ್ ಹಚ್ಚಿ ಓಪನ್ ಸ್ಪೀಕರ್ ಇಟ್ಟು ಎಲ್ಲಾ ಜನರ ಮುಂದೆ ಕೂಡ SP ಅವರಿಗೆ ಇಲ್ಲಿ ಯಾರನ್ನು ಅರೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಇದ್ದವ್ರಿಗೆಲ್ಲರಿಗೆ ಶಾಂತತೆಯಿಂದ ಇರ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ 1ನೇ ತಾರೀಕಿಗೆ ಮತ್ತೆ ಒಂದು ಹಿಂದೂ
ಸಮಾವೇಶ ಇರೋದ್ರಿಂದ ಯಾವುದೇ ಒಂದು ಗಲಾಟೆ ಆಗದಾಗೆ ಯಾರನ್ನ ಅರೆಸ್ಟ್ ಮಾಡ್ಬೇಕು ಅವರನ್ನು ಮಾಡ್ರಿ, ಯಾಕೆ ಸುಮ್ಮನೆ ಈ ರೀತಿಯಾದಂಥ ಒಂದು ಗಲಭೆಯನ್ನು ಮಾಡಲಿಕ್ಕೆ ಕಾರಣರಾಗ್ತೀರಿ ಅನ್ನುವಂಥದ್ದು ಕೂಡ ಏನು ವೀರಣ್ಣ ಚರಂತಿಮಠರು ಹೇಳಿದರು. ಆಗ ಅಲ್ಲಿ ಇದ್ದಂಥ ಏನು ಅಂಬಿಗರ ಓಣಿಯಲ್ಲಿದ್ದಂಥ ಜನರು ಕೂಡ ಈಗಾಗಲೇ ಏನು ಚರಂತಿಯವರ ಮಠವರ ಮಾತಿನ ಮೇರೆಗೆ ಸಮಾಧಾನವಾಗಿದ್ದಾರೆ. ಆದರೆ ರಾತ್ರಿ ಇಡೀ ಏನು ಸಾಕಷ್ಟು ಈಗಾಗಲೇ ಹಿಂದೂ ಕಾರ್ಯಕರ್ತರು ಸಭೆಗಳನ್ನ ಮಾಡಬೇಕು, ಈ ರೀತಿ ಆದ್ರೆ ನಮಗೆ ದಿನಕ್ಕೊಬ್ಬರು ಇಬ್ಬರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗುವಂತ ಪೊಲೀಸರು ನಾವು ತಪ್ಪಾದ್ರೂ ಏನ್ ಮಾಡಿದೀವಿ, ಯಾಕಂದ್ರೆ ಮಾಡಿದ್ದು ಮುಸ್ಲಿಮರು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆಯಲ್ಲಿ ಚಪ್ಪಲಿ ಎಸೆದಿದ್ದು ಮುಸ್ಲಿಮು ಮತ್ತು ಕಲ್ಲು ಎಸೆದಿದ್ದು ಅವ್ರಿ, ಆದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂಥದ್ದು ನಾವೇನ್ ಮಾಡಿವಿ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದು ಯಾಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಇವತ್ತಿನ ದಿವಸ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಏನು ಶಿವಾಜಿ ಜಯಂತಿ ವೇಳೆ ನಡೆದಂತ ಒಂದು ಘಟನೆ ದಿನಕ್ಕೊಂದು ತಿರುವು ಪಡ್ತಿರ್ತಕ್ಕಂಥದ್ದು ಕೂಡ ಸಾರ್ವಜನಿಕರಲ್ಲಿ ಕೂಡ ಬಹಳಷ್ಟು ಉಂಟು ಮಾಡ್ತಾ ಇದೆ. ಪ್ರವೀಣ್, ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ಗಳನ್ನ ಹಿಡಿದು ಎಳೆದಾಡುವಂತ ಒಂದು ಸನ್ನಿವೇಶ ಆಗಿದ್ದು ಬಹಳಷ್ಟು ಹಿಂದೂ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಒಳಮಾಡಿದೆ. ಈಗಾಗಲೇ ಸಾಕಷ್ಟು ಜನರು ಸೇರಿ ಅಲ್ಲಿ ಏನು ಒಂದು ಪ್ರತಿಭಟನೆಗೂ ಕೂಡ ಹೇಳಿದ್ರು, ಸ್ಥಳಕ್ಕೆ ಪೊಲೀಸರು ಬರಬೇಕು, ಪೊಲೀಸರು ಬಂದು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರು ಕ್ಷಮೆ ಕೇಳಬೇಕನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ರು. ಅಷ್ಟರಲ್ಲೇನೆ ಏನು ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಿಮಠರು ಸ್ಥಳಕ್ಕೆ ಧಾವಿಸಿ ಅಲ್ಲಿದ್ದಂಥ ಜನರಿಗೆ ಒಂದು ಸಮಾಧಾನ ಹೇಳುವಂತ ಕೆಲಸಕ್ಕೆ ಮುಂದಾದ್ರು. ಜೊತೆಗೆ ಪೊಲೀಸರಿಗೆ ಫೋನ್ ಹಚ್ಚಿ ಓಪನ್ ಸ್ಪೀಕರ್ ಇಟ್ಟು ಎಲ್ಲಾ ಜನರ ಮುಂದೆ ಕೂಡ SP ಅವರಿಗೆ ಇಲ್ಲಿ ಯಾರನ್ನು ಅರೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಇದ್ದವ್ರಿಗೆಲ್ಲರಿಗೆ ಶಾಂತತೆಯಿಂದ ಇರ್ಲಿಕ್ಕೆ ಹೇಳ್ತೀವಿ, ಯಾಕಂದ್ರೆ 1ನೇ ತಾರೀಕಿಗೆ ಮತ್ತೆ ಒಂದು ಹಿಂದೂ ಸಮಾವೇಶ ಇರೋದ್ರಿಂದ ಯಾವುದೇ ಒಂದು ಗಲಾಟೆ ಆಗದಾಗೆ ಯಾರನ್ನ ಅರೆಸ್ಟ್ ಮಾಡ್ಬೇಕು ಅವರನ್ನು ಮಾಡ್ರಿ, ಯಾಕೆ ಸುಮ್ಮನೆ ಈ ರೀತಿಯಾದಂಥ ಒಂದು ಗಲಭೆಯನ್ನು ಮಾಡಲಿಕ್ಕೆ ಕಾರಣರಾಗ್ತೀರಿ ಅನ್ನುವಂಥದ್ದು ಕೂಡ ಏನು ವೀರಣ್ಣ ಚರಂತಿಮಠರು ಹೇಳಿದರು. ಆಗ ಅಲ್ಲಿ ಇದ್ದಂಥ ಏನು ಅಂಬಿಗರ ಓಣಿಯಲ್ಲಿದ್ದಂಥ ಜನರು ಕೂಡ ಈಗಾಗಲೇ ಏನು ಚರಂತಿಯವರ ಮಠವರ ಮಾತಿನ ಮೇರೆಗೆ ಸಮಾಧಾನವಾಗಿದ್ದಾರೆ. ಆದರೆ ರಾತ್ರಿ ಇಡೀ ಏನು ಸಾಕಷ್ಟು ಈಗಾಗಲೇ ಹಿಂದೂ ಕಾರ್ಯಕರ್ತರು ಸಭೆಗಳನ್ನ ಮಾಡಬೇಕು, ಈ ರೀತಿ ಆದ್ರೆ ನಮಗೆ ದಿನಕ್ಕೊಬ್ಬರು ಇಬ್ಬರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗುವಂತ ಪೊಲೀಸರು ನಾವು ತಪ್ಪಾದ್ರೂ ಏನ್ ಮಾಡಿದೀವಿ, ಯಾಕಂದ್ರೆ ಮಾಡಿದ್ದು ಮುಸ್ಲಿಮರು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆಯಲ್ಲಿ ಚಪ್ಪಲಿ ಎಸೆದಿದ್ದು ಮುಸ್ಲಿಮು ಮತ್ತು ಕಲ್ಲು ಎಸೆದಿದ್ದು ಅವ್ರಿ, ಆದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂಥದ್ದು ನಾವೇನ್ ಮಾಡಿವಿ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದು ಯಾಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಇವತ್ತಿನ ದಿವಸ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಏನು ಶಿವಾಜಿ ಜಯಂತಿ ವೇಳೆ ನಡೆದಂತ ಒಂದು ಘಟನೆ ದಿನಕ್ಕೊಂದು ತಿರುವು ಪಡ್ತಿರ್ತಕ್ಕಂಥದ್ದು ಕೂಡ ಸಾರ್ವಜನಿಕರಲ್ಲಿ ಕೂಡ ಬಹಳಷ್ಟು ಉಂಟು ಮಾಡ್ತಾ ಇದೆ. ಪ್ರವೀಣ್, ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.